ಹಲೋ ಫ್ರೆಂಡ್, ಮತ್ತೊಮ್ಮೆ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನಾವು ತುಂಗಾಭದ್ರಾ ನದಿಯ ಬಗ್ಗೆ ಸಂಕ್ಷಿಪ್ತ ಮಾಹಿತಿಯನ್ನು ತಿಳಿದುಕೊಂಡಿದ್ದೇವೆ. ಈಗ ನದಿಯ ದಡದಲ್ಲಿ ನೆಲೆಸಿರುವ ಪ್ರಾಣದೇವರು ಶ್ರೀ ಆಂಜನೇಯ, ಆತನ ಬಗ್ಗೆ ಒಂದು ಸಂಕ್ಷಿಪ್ತವಾದ ಮಾಹಿತಿ ಹಾಗೂ ಚಿತ್ರಣ ನಿಮಗಾಗಿ. ಮೊದಲ ಬಾರಿಗೆ ರಾಮ ಭೇಟಿಯಾದ ಸ್ಥಳ ಅದುವೇ ಮೊದಲಗಟ್ಟಿ. ನಂತರ ದಿನಗಳಲ್ಲಿ ಮೊದಲಗಟ್ಟಿ ಎಂದು ಪ್ರಸಿದ್ಧಿ ಪಡೆದಿದೆ. ಶ್ರೀ ಆಂಜನೇಯ ದೇವರನ್ನು ಕಾಣಲು ನಾನಾ ಜಿಲ್ಲೆಗಳಿಂದ ಇಲ್ಲಿಗೆ ಭಕ್ತರು ಆಗಮಿಸುತ್ತಾರೆ. ಹಾಗೆಯೇ ಪಾದಯಾತ್ರೆಯ ಮೂಲಕ ಬಂದು ತಮ್ಮ ಭಕ್ತಿಯನ್ನು ಅರ್ಪಿಸಿ ತಮ್ಮ ಬೇಡಿಕೆಯನ್ನು ಈಡೇರಿಸಿಕೊಳ್ಳುತ್ತಾರೆ. ಈ ಭಾಗದ ಸುಪ್ರಸಿದ್ಧ ದೇವಸ್ಥಾನ ಇದಾಗಿದೆ. ಶ್ರೀ ಕ್ಷೇತ್ರ ಮೊದಲಗಟ್ಟಿ ವಿಜಯನಗರ ಜಿಲ್ಲಾ ಹೂವಿನಡಗಲಿ ತಾಲೂಕು ಮೊದಲಗಟ್ಟಿ ಗ್ರಾಮದಲ್ಲಿ ತುಂಗಾಭದ್ರಾ ನದಿಯ ದಡದಲ್ಲಿ ನೆಲೆಸಿರುವ ಶ್ರೀ ಆಂಜನೇಯ. ಇಲ್ಲಿನ ಭಕ್ತಾದಿಗಳು ಮಾರುತಿ, ಆಂಜನೇಯ ಹಾಗೂ ಪ್ರಾಣದೇವರೆಂದು ಕರೆಯಲ್ಪಡುತ್ತಾರೆ. ಪ್ರತಿ ಶನಿವಾರದಂದು ಎಲೆ ಪೂಜೆ, ಕುಂಕುಮ ಪೂಜೆ ಹಾಗೂ ಪ್ರಸಾದ ನೆರವೇರಿಸಲಾಗುತ್ತದೆ. ಇಂತಹ ಸ್ಥಳಕ್ಕೆ ತಾವು ಭೇಟಿ ಕೊಟ್ಟು ತಮ್ಮ ಭಕ್ತಿಯನ್ನು ಅರ್ಪಿಸಿ ತಮ್ಮ ಬೇಡಿಕೆಯನ್ನು ಈಡೇರಿಸಿಕೊಳ್ಳಲು ಇದು ಪುಣ್ಯಕ್ಷೇತ್ರವಾಗಿದೆ. ಇಂತಹ ಕ್ಷೇತ್ರದ ಬಗ್ಗೆ ಇಲ್ಲಿನ ಪೂಜಾರಿಗಳು ಒಂದು ತಮ್ಮ ಹಿತವಚನವನ್ನು ಹೇಳುತ್ತಾರೆ. ಇದು ಪುಣ್ಯಕ್ಷೇತ್ರವಾದ ಮೊದಲಗಟ್ಟಿ ನಮ್ಮ ಹೆಸರು ಬೀಳಲಿಕ್ಕೆ ಕಾರಣ. ಇದು ಮೊದಲ ಗಟ್ಟಿಯಲ್ಲ, ಮೊದಲ ಬೆಟ್ಟಿ. ಅಂದರೆ ಹನುಮಂತ ಮತ್ತು ರಾಮ ಭೇಟಿ ಆಗಿರೋ ಅಂತ ಪುಣ್ಯ ಸ್ಥಳ ಇದು. ಅಂದರೆ ಇಲ್ಲಿ ಮೊದಲ ಬೆಟ್ಟಿ ಎಂಬ ಹೆಸರು ಇದಕ್ಕೆ ಕಾರಣ ವ್ಯಾಸರಾಯರ ಪ್ರತಿಷ್ಠಾಪನೆವಾದ ಹನುಮಂತ ಅಂತ ಕರೆಯುತ್ತಾರೆ. ಇದಕ್ಕೆ ಪ್ರಾಣದೇವರು ಅನ್ನುತ್ತಾರೆ, ಮಾತನಾಡುವ ದೇವರು ಕೂಡ ಅನ್ನುತ್ತಾರೆ. ಅಂದರೆ ಅವರ ಭಕ್ತಿಯನ್ನು ಸರ್ವ ಜನಾಂಗದವರು, ಸರ್ವ ಜಾತಿಯವರು ಅದೇ ಇದೆ ಅನ್ನದೆ ಅವರೆಲ್ಲರೂ ಆಗಮಿಸುತ್ತಾರೆ. ಬೇರೆ ಬೇರೆ ಜಿಲ್ಲೆಗಳಿಂದ ಆಗಮಿಸ್ತಾರೆ, ಬೇರೆ ಊರುಗಳಿಂದ ಆಗಮಿಸ್ತಾರೆ. ಶ್ರಾವಣ ಮಾಸ ಬಂದರೆ ಸಾಕು, ಸಾಲು ಸಾಲಾಗಿ ಜನರು, ಭಕ್ತಾದಿಗಳು ಮುಂಡರಗಿ, ಹಡಗಲಿ, ನಾನಾ ತರ ಜಿಲ್ಲೆಗಳಿಂದ, ನಾನಾ ತರ ತಾಲೂಕುಗಳಿಂದ ಆಗಮಿಸುತ್ತಾರೆ ಈ ದೇವಸ್ಥಾನಕ್ಕೆ. ಇದು ವಿಶೇಷವಾದ ದೇವಸ್ಥಾನವೆಂದರೆ ಇದು ಏನಂದರೆ ವಿಶೇಷ. ಇದು 8 ದಿವಸಕ್ಕೆ ಒಂದೇ ಸಾಲ ಪೂಜೆ. ಅಂದ್ರೆ ಇಲ್ಲಿ ಹೂವಿನ ಪ್ರಸಾದವಾಗುತ್ತದೆ. ಅವರ ಬೇಡಿಕೆಯನ್ನು ನೆನೆಸಿಕೊಂಡು ಕುಂತ್ಕೊಂಡ್ರೆ ಅವರಿಗೆ ಹೂ ಕೊಡುತ್ತಾನೆ. ಹೂ ಕೊಟ್ಟ ನಂತರ ನಾವು ಏನನ್ನುತ್ತೀವಿ ಅವ್ರು ಕೇಳ್ತಾರೆ, ಪೂಜಾರಪ್ಪರೇ ನಮಗೆ ಈ ಕಡೆ ಹೂ ಕೊಟ್ಟಿದ್ದಾರೆ, ಅಂದ್ರೆ ಇದು ಏನಾಗಬಹುದು ಅಂದ್ರೆ ನಾವು ಕೇಳ್ತೀವಿ ಅವರಿಗೆ, ನೀವು ಯಾವ ಕಾರಣಕ್ಕೆ ಕಟ್ಟಿದ್ರಿ, ಎದಕ್ಕೆ ಇಲ್ಲ ಅಂತ ಅವ್ರನ್ನ ಕೇಳಿದಾಗ ಅವ್ರು ಹೇಳ್ತಾರೆ, ನಾವು ಇದ ಕಾರಣಕ್ಕೆ ಕಟ್ಟಿದ್ವಿ, ಇದಕ್ಕಿಲ್ಲ ಅಂತ ಕೇಳ್ತಾರ. ಅಂದಾಗ ನಾವು ಏನ್ ಹೇಳ್ತೀವಿ ಅಂದ್ರ ಅವ್ರಿಗೆ ಆಗದಾದ್ರ ಆಗುತ್ತ ಅಂತ ಹೇಳ್ತೀವಿ, ಇಲ್ದ ಹೋದ್ರ ಇದು ಆಗಂಗಿಲ್ರಿ, ಬೇರೆ ಕಡೆ ಕೆಲಸ ಮಾಡಿದೆವು, ಅದು ಈ ಸದ್ಯಕ್ಕೆ ತಡೆ ಮಾಡ್ರಿ ಅಂತ ಹೇಳ್ತೀವಿ ಅವ್ರಿಗೆ. ಅಂದಾಗ ಅವರು ಅದನ್ನೇ ನಮ್ಮನ ಮೇಲೆ ನಂಬಿಕೆ ಇಟ್ಟುಕೊಂಡು ಅವ್ರು ಅದೇ ತರನ ಅವರು ಕೂಡ ನಡ್ಕೊಂತ ಇದ್ದಾರೆ. ಅಂದ್ರೆ ಇದು ಭೀಮ ಮತ್ತು ಹನುಮ ಮಧ್ವ, ಇದು 3 ಅವತಾರ ದೇವರು ಇದು. ಅಂದ್ರೆ ಇದು ವರ್ಷಕ್ಕೆ ಒಂದು ಸಲ ಜಾತ್ರೆ ಡಿಸೆಂಬರ್ನಾಗ. ಅದು ಯಾವ ಡೇಟಿಗೆ ಬರ್ತದಂತ ಗೊತ್ತಾಗಲ್ಲ. ಅಂದ್ರೆ ನಮಗೆ ಬೇಕಾಗಿರೋದು ಹೊಸಲಿ ಹುಣಿವಿ ಒಳಗಾಗಲಿ ಒಟ್ಟು ಆ ಟೈಮಿನಲ್ಲಿ ಅಗ್ನಿ ಪವಾಡ ನಡೀತದೆ. ಆಮೇಲೆ ಇಲ್ಲಿ ವಿಶೇಷವಾದ ಕಾರ್ಯಕ್ರಮಗಳ ಬ್ರಾಹ್ಮಿಣ್ಸ್ ಅವರು ಕೂಡ ಕಾರ್ಯಕ್ರಮಗಳನ್ನು ಮಾಡ್ತಾರೆ.